ತಾಯಿ ತುಳಸಿ, ನೀನಿರೋ ಮನೆಯಲ್ಲಿ ಯಾವ ರೋಗಗಳು ಬರೋದಿಲ್ಲ, ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಅಂತ ನಂಬಿರೋರಲ್ಲಿ ನಾನು ಒಬ್ಳು. ನಾನ್ ನಿನ್ನನ್ನ ತಪ್ಪದೆ ಪ್ರತಿದಿನ ಪೂಜೆ ಮಾಡ್ತಿದ್ದೀನಿ. ಆದ್ರೀಗ ನಮ್ಮ ಮನೆಯಲ್ಲಿ ವಿಷ ಜಂತುಗಳು ಬಂದು ಸೇರ್ಕೊಂಡಿದಾವೆ. ಎಲ್ಲಾ ರೋಗಕ್ಕೂ ಮದ್ದಾಗೋ ನೀನು ಈ ವಿಷ ಜಂತುಗಳಿಗೂ ನೀನ್ ಮದ್ದಾಗ್ಬೇಕಮ್ಮ. ಹೇಗಾದ್ರೂ ಮಾಡಿ ಅವ್ರನ್ನ ಮನೆಯಿಂದ ಹೊರಗಡೆ ಕಳ್ಸೋದಕ್ಕೆ ದಾರಿ ತೋರ್ಸು ತಾಯಿ. ಅಯ್ಯೋ, ಇದೇನಿದು, ನೀರೇ ಹಾಕಿಲ್ವಲ್ಲ? ಬಿಸ್ಲಿಗೆಲ್ಲ ಒಣಗೋಗ್ತಿದೆ. ತಗೊಳ್ಳಿ ಅಳಿ ಅಂದ್ರೆ. ಅಯ್ಯೋ ಅತ್ತೆ, ನೀವ್ಯಾಕೆ ತರೋದಕ್ಕೆ ಹೋದ್ರಿ? ವಸು ಹೇಳತ್ತಾನೆ. ಅಯ್ಯೋ, ಅವಳು ತಂದ್ರೇನು ನಾನ್ ತಂದ್ರೇನು, ಬೆಳಗ್ನಿಂದ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ತಗೊಳ್ರಿ. ಮಾಯಾ, ಅಯ್ಯೋ ಮಗಳೇ, ನನಗೇಂತಿರೋ ಜೀವ ನೀನೊಬ್ಳೆ. ಎಲ್ಲಿಗೆ ಹೋಗ್ಬಿಟ್ಟಿಯಮ್ಮ? ನಾನೇನ್ ಮಾಡ್ಲಿ? ಮಾಯಾ, ಅಯ್ಯಯ್ಯೋ ಮಾಯಾ. ಅಯ್ಯೋ 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 ಅಯ್ಯೋ, ಏನೇ ಮಾಡ್ತಿದ್ಯಾ ನೀನು? ಯಾಕೆ ಈ ಕೆಲಸ ಮಾಡ್ದೆ? ಏನೇ ಇದೆಲ್ಲ? ಅಯ್ಯೋ ಅಯ್ಯೋ, ಇವ್ರ್ಯಾರು ಬರ್ತಿಲ್ವೇ? ಕೋದಂಡನ್ ರೂಮಲ್ಲಿ ನೀನೇನೇ ಮಾಡ್ತಿದ್ಯಾ? ಕೋದಂಡನ್ ರೂಮಲ್ಲಿ ನಿನಗೇನೇ ಕೆಲಸ ಮಾಯಾ? ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟೆ? ಅಯ್ಯೋ 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 ಮಾಯಾ, ಏನೇ ಇದೆಲ್ಲ? ಏನೇ ನಿನ್ನ ಅವತಾರ? ಕೋದಂಡನ್ ರೂಮಲ್ಲಿ ನಿನಗೇನೆ ಕೆಲ್ಸ? ನೀನೇನಕ್ಕೆ ಹೋಗಿದ್ದೆ ಇವನ್ ರೂಮ್ಗೆ? ಏನೇ ಮಾಯಾ ಇದೆಲ್ಲ? ದೇವ್ರೇ, ಅಯ್ಯೋ, ಯಾಕೆ ಮಾಯಾ ಇಂಥ ಕೆಲ್ಸ ಮಾಡ್ಬಿಟ್ಟೆ? ಯಾಕೆ ಕೋದಂಡನ್ ರೂಮ್ಗೆ ಹೋಗಿದ್ದೆ? ಏನೇ ಮಾಯಾ ಇದೆಲ್ಲ? ಅಯ್ಯೋ ಮಾಯಾ, ಏನೇ ಇದು ಅವತಾರ? ನೀನೇನೇ ಮಾಡ್ತಿದ್ದೆ ಕೋದಂಡನ್ ರೂಮಲ್ಲಿ? ಏನ್ರಿ ಇದು? ನಿನ್ನ ಬಾರೆ. ಯಾವುದೋ ಇನ್ವಿಟೇಷನ್ ಕಾರ್ಡ್ ಇದ್ದಾಗಿದೆಯಲ್ಲ.
ಯಾವ್ದಿದ್ ಇನ್ವಿಟೇಷನ್ನು ಇಲ್ಲಿ ಬಿದ್ದಿದ್ಯಲ್ಲ